ಸಂಧ್ಯಾ ಸುರಕ್ಷಾ ಯೋಜನೆಯಡಿ 1,200 ರು ಮಾಶಾಸನ ಪಡೆಯುತ್ತಿದ್ದ 23.13 ಲಕ್ಷ ಪಿಂಚಣಿದಾರರ ಪೈಕಿ 15.99 ಲಕ್ಷ ಜನರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ರದ್ದು ಮಾಡಿರುವುದು ಪಿಂಚಣಿದಾರರಲ್ಲಿ ಆತಂಕ ಹುಟ್ಟಿಸಿದೆ ಎಂದು ಯಗಟಿ ಹೋಬಳಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷರಾದ ಲಿಂಗದೇವರು ಹೇಳಿದರು. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 1,200 ಮಾಶಾಸನ ಪಡೆದಿದ್ದ 23.13 ಲಕ್ಷ ಪಿಂಚಣಿದಾರರ ಪೈಕಿ 15.99 ಹತ್ತತ್ರ 16 ಲಕ್ಷ ಜನರು ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸರ್ಕಾರ ರದ್ದು ಮಾಡಿದೆ. ಇದು ಪಿಂಚಣಿದಾರರಲ್ಲಿ ಆತಂಕ ಹುಟ್ಟಿಸಿದೆ. ರಾಜ್ಯದಲ್ಲಿ ಎಲ್ಲಾ ಪಿಂಚಣಿದಾರಗಳು ಒಟ್ಟು ಸೇರಿ 83 ಲಕ್ಷ ಪಿಂಚಣಿದಾರರಿದ್ದಾರೆ. SSY ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಪ್ರತಿ ತಿಂಗಳು 113 ಕೋಟಿ ಖರ್ಚಾಗ್ತೈತಿ. ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರದಿಂದ 1,313 ಕೋಟಿ 68 ಲಕ್ಷ ಮೀಸಲಿರಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಲ್ಲಾ ಪಿಂಚಣಿ ಯೋಜನೆಗಳಲ್ಲಿ ಒಟ್ಟು 83 ಲಕ್ಷ ಪಿಂಚಣಿದಾರರಿದ್ದಾರೆ. SSY ಯೋಜನೆಯಲ್ಲಿ ಪ್ರತಿ ತಿಂಗಳು SSYಗೆ 113 ಕೋಟಿ ಖರ್ಚಾಗುತ್ತಿದೆ. ಆಯವ್ಯಯದಲ್ಲಿ ರಾಜ್ಯ ಸರ್ಕಾರ 1,363.68 ಕೋಟಿ ಮೀಸಲಿರಿಸಿದೆ ಎಂದರು. ಆಯವ್ಯಯದಲ್ಲಿ ಹಿರಿಯ ನಾಗರಿಕರಿಗೆ ಹಿರಿಯ ಜೀವಗಳಿಗೆ ತಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ವೈದ್ಯಕೀಯ ಖರ್ಚಾಗಲಿ ಅಥವಾ ಸಣ್ಣ ಯಾವ್ದಾದ್ರು ಒಂದು ಖರ್ಚಿಗೋಸ್ಕರ ಯಾರನ್ನೂ ಬೇಡಬಾರ್ದು ಅಂತೇಳಿ ಕೊಡ್ತಾ ಇರೋದಿದು. ಬಟ್ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡಿದ್ರೆ ಪರಿಶೀಲನೆ ಅಂತ ಹೆಸರಿನಲ್ಲಿ ಪಿಂಚಣಿ ನಿಲ್ಲಿಸಿರೋದು ಆ ಹಿರಿಯ ಜೀವಗಳಿಗೆ ಶಾಪವಾಗಿ ಪರಿಣಮಿಸಿದೆ. ಕೆಲವು ಲಂಚಕೋರ ಅಧಿಕಾರಿಗಳು ಲಂಚ ಬಾಕತನದಿಂದ 40-45 ವರ್ಷ ಇರೋರ್ಗೂ ಮಾಡಿಕೊಟ್ಟು ಇಡೀ ಯೋಜನೆನೇ ಹಳ್ಳ ಹಿಡಿಸಿರೋದು ನಿರ್ವ್ಯವಹಾರ. ಗೃಹಲಕ್ಷ್ಮಿಯಲ್ಲಿ 24,000 ಬರ್ತಾ ಇದೆ ವರ್ಷಕ್ಕೆ. PM ಕಿಸಾನ್ ವರ್ಷದಲ್ಲಿ ಅದು 6,000 ರೂಪಾಯಿ ಬರುತ್ತೆ, 3 ಕಂತಲ್ಲಿ 2,000 ಇರುತ್ತೆ. NRE ನಲ್ಲಿ 100 ದಿವಸ ಮುಂಚೆ ಇತ್ತು, ಈಗ 125 ದಿವಸ ಮಾಡಿದ್ದಾರೆ VB ರಾಮ್ಜಿ ಅಂತೇಳಿ. ಅದರಲ್ಲಿ ಗರಿಷ್ಠ 125 ದಿವಸ ಕೆಲಸ ಮಾಡಿದ್ರೆ 47,750 ರೂಪಾಯಿ ಬರ್ತಾ ಇದೆ. ಅದೇ 1 ಎಕರೆನಲ್ಲಿ ರಾಗಿ ಸರ್ಕಾರದಲ್ಲಿ ಕೊಟ್ಟಿರೋ ಡಾಟಾ ಪ್ರಕಾರ 10 ಎಕರೆ ಬಿಡ್ಬೋದು 4 ಅಡಿಗೆ ಅಂದ್ರೆ 4,800 ಚಿಲ್ಲರೆ ಇದೆ. ಅದರಲ್ಲಿ 48,000 ರೂಪಾಯಿ 10 ಕ್ವಿಂಟಾಲ್ ಬಿಟ್ರೆ ಬರುತ್ತೆ. ಈ ಗ್ರಾಮ ಆಡಳಿತ ಅಧಿಕಾರಿಗಳು ಎಷ್ಟಂತ ಹೇಳಿದ್ದಾರೆ, 32,000ಕ್ಕೆ ಲಿಮಿಟೇಷನ್ ಕೊಟ್ಟಿದ್ದಾರೆ. ಹಂಗಿದ್ದರಿಗೆ ಮಾತ್ರ ಫಲಾನುಭವಿಗಳಿಗೆ ಕೊಡ್ರಿ ನೀವು ಅಂತೇಳಿ. ಈ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕಾದ ಎಲ್ಲ ವಿರೋಧ ಪಕ್ಷಗಳಾಗಲಿ ಯಾರು ಮಾಡ್ತಾ ಇಲ್ಲ. ರೈತ ಸಂಘ, ರೈತ ಒಕ್ಕೂಟಗಳು ನಾವೆಲ್ಲ ಮಾಡ್ತಾ ಇದೀವಿ, ರೈತರ ಪರವಾಗಿ ಮಾಡ್ತಾ ಇದೀವಿ. ಇದು ನಮ್ಮ ಸರ್ಕಾರಕ್ಕೆ ಬೇಡಿಕೆ ಏನಂದ್ರೆ, ಹಳೆ ಹಿಂಬಾಕಿನ ತಕ್ಷಣಲೇ ಬಿಡುಗಡೆ ಮಾಡಬೇಕು. ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ತಕ್ಷಣಲೇ ಬಿಡುಗಡೆ ಮಾಡಬೇಕು. ಯೋಜನೆಗೆ 35,000 40,000 ಅನ್ನೋದು ಬದಲು PPL ಕಾರ್ಡ್ನ ಪರಿಗಣಿಸಬೇಕು. ಏನು 1,10,10,000 ಲಿಮಿಟೇಷನ್ ಇದೆ, ಅಷ್ಟರೊಳಗೆ ಮಾಡಿ ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅನರ್ಹರನ್ನ ಈ ಕೂಡಲೇ ವಜಾ ಮಾಡಬೇಕು. ಮತ್ತೆ ಯಾರು ತಪ್ಪಿಸ ಅಧಿಕಾರಿಗಳಿದ್ರೆ ಸೇವೆಯಿಂದಲೇ ವಜಾ ಮಾಡಿಬಿಡ್ಬೇಕು ಅವ್ರನ್ನ. ಮತ್ತೆ ಅವ್ರು ಮುಂದುವರ್ಸ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಅವರಿಂದ ಎಷ್ಟಿದೆಯೋ ಅಷ್ಟನ್ನ ಅವರಿಂದಲೂ ಕಟ್ಸ್ಕೋಬೇಕು, ಇಲ್ಲ ಹಿಂಬಾಕಿ ಅಂತೇಳಿ ಮಾಡಬೇಕು. ಅನರ್ಹರಿಂದ ವಸೂಲಿ ಮಾಡಬೇಕು. ಇಲ್ಲ ಅಂತಂದ್ರೆ ಕಂದಾಯ ಬಾಕಿ ಅಂತೇಳಿ ಪಾಣಿ ಇದ್ರೆ ಪಾಣಿನಲ್ಲಿ ಮೆನ್ಷನ್ ಆದ್ರೆ ನೆಕ್ಸ್ಟ್ ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಇಷ್ಟೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಚಿದಾನಂದ್, ಪವನ್, ರವಿಕುಮಾರ್ ಉಪಸ್ಥಿತರಿದ್ದರು.